ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ 7 ಡೇಸ್ ಅಂದರೆ ಆಲ್ಮೋಸ್ಟ್ 1 ವೀಕ್ ಆದಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಆ 1 ವೀಕಲ್ಲಿ ನಾನು ವೀಡಿಯೋ ಮಾಡಿ ಇಲ್ದಿದ್ದಾಗ್ಲೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸಬ್ಸ್ಕ್ರೈಬರ್ಸು ಆಗ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನಾನು ಇತ್ತೀಚೆಗೆ ಯೋಚನೆ ಮಾಡಿದ್ದೆ, ಇಲ್ಲ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಪ್ಲಸ್ ನಾನು ಟೈಮ್ ಕೊಟ್ಟು ಅಷ್ಟು ಕಷ್ಟಪಟ್ಟು ಮಾಡಿದರೂ ನನಗೆ ಸಬ್ಸ್ಕ್ರೈಬರ್ಸ್ ಆಗಲ್ಲ, ಬಿಟ್ಬಿಡ್ತೀನಿ ಅಂತ ನನ್ನ ಫ್ರೆಂಡ್ ಹತ್ರ ತುಂಬ ಡಿಸ್ಕಸ್ ಮಾಡ್ತಾ ಇದ್ದೆ. ಆ್ಯಂಡ್ ಈ 1 ವೀಕಲ್ಲಿ ನಾನು ಏನು ಹುಷಾರಿಲ್ಲ ಅಂತ ಹೇಳಿ ರೆಸ್ಟ್ ತೊಗೊಳ್ತಾ ಇದ್ದೆ ನೋಡಿ. ಆ ಟೈಮಲ್ಲಿ ಅಂದರೆ ನನಗೆ ಮಾತ್ರ ಹುಷಾರಿಲ್ಲ ಅಂದಿದ್ರೆ ನಾನು ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೆ. ಅಂದರೆ ನನಗೂ ಹುಷಾರಿರಲಿಲ್ಲ, ಮಕ್ಳಿಗೂ ಹುಷಾರಿರಲಿಲ್ಲ, ಹಸ್ಬೆಂಡ್ಗೂ ಹುಷಾರಿರಲಿಲ್ಲ. ಸೊ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಆ ಟೈಮಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಆಗಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅಷ್ಟೇ ನನ್ನ ಹೇರ್ ಕೇರ್ನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವಾಗ ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ಹೇರ್ ಟಿಪ್ಸ್ ಕೊಡೋಕ್ಕೆ ಬರ್ತಾಯಿದ್ದೀನಿ. ನಾಳೆ ಆ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನಾಳೆನೇ ಅಂದರೆ ನಾನು ಅವತ್ತಿಗೆ ಅಪ್ಡೇಟ್ ಮಾಡಿಬಿಡ್ತೀನಿ. ಇವತ್ತು ಈ ವಿಡಿಯೋ ಬಂದರೆ ನಾಳೆ ನಿಮಗೆ ಆ ವಿಡಿಯೋ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಯೂಟ್ಯೂಬ್ ಮಾಡೋದು ಇವತ್ತು ನಿಲ್ಲಿಸ್ಬಿಡೋಣ, ಇನ್ನು ಮಾಡೋದು ಬೇಡ, ಹೇಗೂ 7 ಡೇಸ್ ಹುಷಾರಿಲ್ಲ ಅನ್ನೋ ಒಂದು ರೀಸನ್ ಇದೆಯಲ್ಲ, ಇನ್ನು ಮಾಡೋದೇ ಬಿಟ್ಟು ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಆ ಟೈಮಲ್ಲಿ ಕೆಲವೊಬ್ಬರ ಚುಚ್ಚು ಮಾತುಗಳು ನನಗೆ ಬಂದು ತಲುಪಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಅಕ್ಕಪಕ್ಕ ಇರೋರು ಫ್ರೆಂಡ್ ಸರ್ಕಲ್ ಚುಚ್ಚು ಮಾತುಗಳು ನಿಮ್ಮದು ನನಗೆ ಡೈರೆಕ್ಟಾಗಿ ಬಂದು ತಲುಪಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ಯಾವಾಗ ಆಡಿರೋ ಮಾತಂತ ನನಗೂ ಗೊತ್ತಿದೆ. ಈಗ 1-2 ತಿಂಗಳ ಹಿಂದೆಯಿಂದ ನನ್ನನ್ನು ತುಂಬ ಎಲ್ಲರ ಹತ್ರ ಹಾಡ್ಕೊಂಡು ಬರ್ತಾ ಇದ್ದೀರಾ ಅಂತ ಥ್ಯಾಂಕ್ ಯು. ನೀವು ಈ ಥರ ಹಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಮಾಡಲೇಬೇಕು ಅನ್ನೋದು. ಏನಂತ ಹೇಳಿದ್ದೀರಾ ಅಂದರೆ 12 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದಕ್ಕೆ ಅವಳು ಭಾರಿ ಬ್ಯುಸಿಯಾಗಿರ್ತಾಳೆ, ಅವಳು ಹಾಗೆ ಅವಳು ಹೀಗೆ ಅಂತೆಲ್ಲ ಹೇಳ್ಕೊಬಂದಿದ್ದೀರಲ್ಲ. ನಾನು ನಿಮಗೆ ಓಪನ್ ಚಾಲೆಂಜ್ ಆಗ್ತೀನಿ. 12 ಜನ ಸಬ್ಸ್ಕ್ರೈಬರ್ಸ್ ನನ್ನ ಹತ್ರ ಇಲ್ಲ, 274 ಜನ ಅಟ್ ಪ್ರೆಸೆಂಟ್ ಇವಾಗ ನಾನು ನೋಡಿದ್ದು. ನೀನು ಒಂದು ಚಾನಲ್ ಓಪನ್ ಮಾಡಿ ಜಸ್ಟ್ ಒಂದು 10 ಜನ ಸಬ್ಸ್ಕ್ರೈಬರ್ಸ್ನ ಮಾಡಿ ತೋರಿಸಿ, ಆಮೇಲೆ ನನ್ನ ಹತ್ರ ಬಂದು ಹಾಡ್ಕೊಳ್ಳಿ, ಓಕೆನಾ? ನಾನು ಹಿಂದೆನೂ ಹಾಡ್ಕೊಳ್ತೀರಾ, ನನ್ನ ಮುಂದೆನೂ ಹಾಡ್ಕೊಳ್ತೀರಾ. ನೀವು ಹಾಡ್ಕೊಳ್ಳೋದ್ರಿಂದ ನನಗೇನು ಆಗಲ್ಲ. ಆ್ಯಂಡ್ ಇದನ್ನು ನಾನು ಹಾರಿಸ್ಕೊಂಡಿದ್ದು ಅಂದರೆ ಯೂಟ್ಯೂಬ್ ಯಾಕೆ ಮಾಡಬೇಕು ಅಂತ ಹೇಳಿದರೆ, ಯಾಕೆ ಮಾಡಬೇಕು ಅಂತ ನಾನು ಚೂಸ್ ಮಾಡ್ಕೊಂಡಿದ್ದು ಅಂದರೆ 24 ಅವರ್ಸ್ ಮನೇಲೇ ಇರ್ತೀನಿ, ಮಕ್ಕಳು ನೋಡ್ಕೊಳ್ತಾ ಇರ್ತೀನಿ. ನನಗೂ ಮೆಂಟಲಿ ತುಂಬ ಸ್ಟ್ರೆಸ್ ಆಗ್ತಾ ಇರುತ್ತೆ. ಏನಾದರೂ ನನಗೆ ಎಂಟರ್ಟೈನ್ಮೆಂಟ್ ಬೇಕು. ನಾನು ದುಡಿತಾ ಇದ್ದೋಳೆ, ನಾನು ನರ್ಸ್, OT ಟೆಕ್ನಿಷಿಯನ್, ಆಪ್ರೇಷನ್ ಥಿಯೇಟರ್ ಟೆಕ್ನಿಷಿಯನ್. ತಿಂಗಳಿಗೆ ಕೈ ತುಂಬ ಸಂಬಳ ಬರ್ತಾ ಇತ್ತು, ಒಂದು 30,000. ಅಂದರೆ ನನಗೆ ನನ್ನೊಬ್ಬಳು ಜೀವನ ನಡೆಸೋಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನನಗೆ ಸಿಗ್ತಾಯಿತ್ತು. ಅದು ನಿಮಗೂ ಗೊತ್ತು, ಆಡ್ಕೊಂಡು ನಗಾಡ್ತಾ ಇದ್ರಲ್ಲ ಅವ್ರಿಗೂ ಗೊತ್ತು. ಅವ್ರ ಜೊತೆನೂ ಸುತ್ತಾಡಿದ್ದೀನಿ ನಾನು, ಆಯಿತಾ? ಚಿಕ್ಕಪೇಟೆ ಅಂತೆ, ಅಲ್ಲಿ ಶಿವಾಜಿನಗರ ಅಂತೆ, ನಿಮ್ಮ ಜೊತೆನೂ ಸುತ್ತಾಡಿದ್ದೀನಿ ಅಕ್ಕ. ನೆನಪಿದ್ಯಾ ಅಕ್ಕ ನಿಮ್ಮ ಜೊತೆ ನಾನು ಸುತ್ತಾಡಿರೋದು? ಹಾಗೆ ಇವಾಗ ನಾನು ಹರ್ನ್ ಮಾಡ್ತಾಯಿಲ್ಲ, ಹಸ್ಬೆಂಡ್ ಏನು ದುಡಿತಾರೋ ಅದರಲ್ಲಿ ನಾವು ಹ್ಯಾಪಿ ಆಗಿದ್ದೀವಿ. ಆ್ಯಂಡ್ ಕೆಲ್ಸಕ್ಕೆ ಹೋಗೋ ನೆಸಸರಿ ಫಸ್ಟ್ ಆಫ್ ಆಲ್ ನನಗಿಲ್ಲ. ಏನಾದರೂ ಹರ್ನ್ ಮಾಡಬೇಕು ಅನ್ನೋದು ಮೈಂಡಲ್ಲಿದೆ. ಕೆಲ್ಸಕ್ಕೆ ಹೋಗೋ ನೆಸಸರಿ ಇಲ್ಲ ಅಂತ ಹೇಳಿದರೆ ದುಡ್ಡು ಬೇಡ ಅಂತಲ್ಲ, ದುಡ್ಡಿನ ಅವಶ್ಯಕತೆ ಇದೆ, ತುಂಬಾ ಇದೆ. ಒಂದು ಮಕ್ಕಳಿಬ್ಬರು ಚಿಕ್ಕವರು, ಇದು ಒಂದು ಟೈಮ್ ಆಯಿತಾ? ಈ ಟೈಮಲ್ಲಿ ನಾನು ಏನಾದರೂ ಕೆಲ್ಸಕ್ಕೆ ಹೋದರೆ, ಕೆಲ್ಸಕ್ಕೆ ಹೋಗೋರು ತುಂಬ ಜನ ಇದ್ದಾರೆ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಎಷ್ಟು ಒಂದು ಅಪ್ರಿಷಿಯೇಷನ್ ಕೊಟ್ಟರು ಅದು ಸಾಕೇ ಆಗಲ್ಲ. ನನ್ನ ಮೆಂಟಾಲಿಟಿ ಹೇಗೆಂದರೆ, ಕೆಲ್ಸಕ್ಕೆ ಹೋಗ್ಬಿಟ್ರೆ ಈಗ ನನ್ನ ಮಗಳು ತೊದಲು ಮಾತಾಡ್ತಾ ಇದ್ದಾಳೆ. ತೊದಲು ಮಾತು ಅಂತ ಹೇಳ್ತಾರಲ್ಲ, ಕೆಲವೊಂದು ತಪ್ಪು ಮಾತಾಡೋದು, ಆ ಥರ ಮಾತಾಡ್ತಿದ್ದಾಳೆ. ಅದನ್ನೆಲ್ಲ ಎಲ್ಲಿ ಮಿಸ್ ಮಾಡ್ಕೊಬಿಡ್ತೀನಿ. ಈಗಲೇ ನನ್ನ ಮನೇಲಿ ಈಗ ಹಾಲಲ್ಲಿ ಕೂತಿರ್ತೀನಿ, ಅಡುಗೆ ರೂಮಲ್ಲಿ ಏನೋ ಮಾತಾಡಿರ್ತಾಳೆ ತೊದಲು ಮಾತು. ಅವಳು ಈ ಥರ ಮಾತಾಡಿದ್ಲು ಅಂತ ಅತ್ತೆ ಆಗಲಿ ಹಸ್ಬೆಂಡ್ ಆಗಲಿ ಯಾರಾದರೂ ಬಂದು ಹೇಳಿದಾಗ ನಾನು ಆ ಟೈಮ್ ಮಿಸ್ ಮಾಡ್ಕೊಬಿಟ್ನಲ್ಲ ಅಂತ ತುಂಬ ಸಫರ್ ಪಡ್ತೀನಿ, ಅಂದರೆ ಬೇಜಾರು ಮಾಡ್ಕೊತೀನಿ. ನನಗೆ ಅದೆಲ್ಲ ನಾನು ಎಲ್ಲಿ ಮಿಸ್ ಮಾಡ್ಕೊಬಿಡ್ತೀನೋ ಅಂತ ತುಂಬ ಒಂಥರ ಫೀಲ್ ಆಗುತ್ತೆ, ಆಯಿತಾ? ಸೊ ಹಾಗಾಗಿ ನನ್ನ ಮಕ್ಕಳು ದೊಡ್ಡವರಾಗಿ ಅವ್ರು ಸ್ಕೂಲಿಗೆ ಹೋಗೋವರೆಗೂ ನಾನು ಕೆಲಸಕ್ಕೆ ಹೋಗಲ್ಲ ಅಂತ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಹನ್ ಮಾಡಬೇಕು, ದುಡ್ಡಿನ ಅವಶ್ಯಕತೆ ಇದೆ, ಹನ್ ಮಾಡಬೇಕು, ಮಕ್ಕಳನ್ನು ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ಬೋದು ಅಂತ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ದು ನಾನು. ಆವಾಗ
ಇದೊಂದು ಆಪ್ಷನ್ ಆಗಿತ್ತು. ಫಸ್ಟ್ ಅಣ್ಣನಿಗೆ ಕೇಳಿದೆ, ಅಣ್ಣ ಮಾಡಲಾ ಅಂತೇಳಿ. ಅವನು ಓಕೆ ಮಾಡು ಅಂತ ಹೇಳಿದೆ. ಸೊ ಹಾಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಹಸ್ಬೆಂಡ್ನು ಕೇಳಿದೆ, ಮನೇಲಿ ಎಲ್ಲನೂ ಕೇಳಿದೆ, ಎಲ್ಲ ಓಕೆ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನನಗೆ ಖುಷಿ ಇದೆ ಇದರಲ್ಲಿ. ನಾನು ಮಾಡ್ತಿದ್ದೀನಿ, ಅದು ನನ್ನ ಇಷ್ಟ. ನಿಮಗೆ ಮಾಡೋಕ್ಕಾಗಲ್ಲ ಅಂದರೆ ನೀವು ಯಾಕೆ ನನ್ನ ನೋಡಿ ಹುರ್ಕೊಳ್ತೀರಾ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಹುರ್ಕೊಳ್ಳೋ ಸ್ವಲ್ಪ ಕಮ್ಮಿ ಮಾಡಿ. ಅವತ್ತು ಹೇಳಿದ್ರಲ್ಲ 12 ಜನ ಸಬ್ಸ್ಕ್ರೈಬರ್ಸ್ ಇದ್ದಾಳೆ ಅಂತೇಳಿ. ಈಗ ಅಟ್ ಪ್ರೆಸೆಂಟ್ ನಾನು ವೀಡಿಯೋ ಮಾಡೋಕ್ಕೂ ಮುಂಚೆ ನೋಡಿದೆ 274 ಜನ ಇದ್ದರು. ಇದೇ ನಾನು 500 ಜನ ಸಬ್ಸ್ಕ್ರೈಬರ್ಸ್ ಮಾಡಿ ತೋರಿಸ್ತೀನಿ. 500 ಅಲ್ಲ, ಇನ್ನೂ ಜಾಸ್ತಿನೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಅವತ್ತೊಂದು ದಿವಸ ಡೈರೆಕ್ಟಾಗಿ ಯೂಟ್ಯೂಬ್ ವೀಡಿಯೋದಲ್ಲೇ ಅಕ್ಕ ನೀವು ಅವತ್ತು ಅವ್ರ ಹತ್ರ ಹೇಳಿ ಆಡ್ಕೊಂಡಿದ್ರಲ್ಲ, ಇವತ್ತು ನೋಡಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ನಿಮ್ಮ ಮುಖಕ್ಕೆ ಕೊಡ್ದಂಗೆ ನಿಮ್ಮ ಮುಂದೆನೇ ಹೇಳುವಂಥ ದಿನ ಆದಷ್ಟು ಬೇಗ ಬರುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ, ನಾನು ಇವಾಗ ಇಷ್ಟ ತನಕ ನಿಮ್ಮ ಜೊತೆ ಮಾತಾಡ್ತಾ ಇದ್ನಲ್ಲ, ನನ್ನ ಮಗಳು ಏನು ಕೆಲಸ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ಅಬ್ಬ, ಮಕ್ಕಳು ಈ ಥರ ಇದ್ರೆ ಹಿಂಗೆ ಟಾರ್ಚರ್ ಕೊಟ್ಟರೆ ಹೆಂಗೆ ಬದುಕೋದು ನಾವು? ಬನ್ನಿ ತೋರಿಸ್ತೀನಿ ನೋಡ. ನೀರು ಏನು ಮಾಡ್ತಿರೋದು? ಅದನ್ನು ಏನು ಮಾಡ್ತಾ ಇರೋದು? ದೋಸೆ ಮಾಡೋದಾ? ಮೊಸರಲ್ಲಿ ದೋಸೆ ಮಾಡ್ತಾರಾ? ಮಾಡ್ಕೊಡ್ತೀರಾ ಇವಾಗ? ಒಲೆ ಗ್ಯಾಸ್ ಎಲ್ಲಿದೆ? ಗ್ಯಾಸ್ ಎಲ್ಲಿದೆ? ನಿಮ್ಮ ಕಾಲಿಗೆ ನೊಣ ನೋಡಿ ಹೇಗೆ ಬಂದು ಮುತ್ತಾಗ್ತಾ ಇದೆ ಅಂತ. ರಿಷಾ ಸಾಕು ಬಿಡಿ, ಎಷ್ಟು ಬಾ ದೇವ್ರು. ಹಾ, ಏನು ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದ್ವಿ. ನನ್ನ ಮಗಳು ಫ್ರೂಟ್ಸ್ ಕೇಳ್ತಾ ಇದ್ಲು. ಮಾವಿನಣ್ಣೆ ಹೇಗೆ ಅಣ್ಣ? ಗ್ಲಾಸ್ ಮಾವಿನಣ್ಣೆ ಹೇಗೆ? ಇರ್ಲಿ ಬಿಡಿ. ಮಾವಿನಣ್ಣೆ ಹೆಂಗೆ ಕೆಜಿ? ಮಾವಿನಣ್ಣು ಮಲ್ಲಿಕ 150, ಹ್ಞೂ, ನೀಲಂ 100 ರೂಪಾಯಿ ಕೆಜಿ. ಸ್ವೀಟ್ ಇದೆಯಾ ಇದು? ನೀಲಂ ಒಳ್ಳೆ ಸ್ವೀಟ್ ಇದೆ ಸರ್. ಹಾಂ, ಕೊಡಿ 2 ಕೆಜಿ. ಅಣ್ಣ ನೋಡಿ ಹಾಕಿ ಸ್ವಲ್ಪ, ತುಂಬ ದಿವಸ ಇಡ್ತೀವಿ. ಒಂಚೂರಿಂದ ಹಿಡಿಯಿದು. ನನ್ನ ಪಾನಿಪುರಿನೂ ಹೋಯ್ತು. ಬೇಡ ಬಿಡಿ, ಇನ್ನೊಂದು ಸರಿ ನೋಡೋಣ. ಪಾನಿಪುರಿ ತಗೊಂಡೋಗ್ಬೇಕು ಮನೆಗೆ ಅಂದ್ಕೊಂಡೆ. ಹಾಂ, ಕೆಳಗೆ ತರಕಾರಿಗಳೆಲ್ಲ ಚಿಗುರು ಬಂದಿದೆ. ಬೀಟ್ರೋಟ್ ಚಿಗುರು ಬಂದಿದೆ ಅಣ್ಣ, ಬೀಟ್ರೋಟ್ ಚಿಗುರು ಬಂದಿದೆ, ನೆಡ್ಬೋದು. ಹಾಂ, ಎಷ್ಟದು? ಕೆಜಿ 40. ಇದು ಸೇಬು ಕೆಜಿ ಕಮ್ಮಿ ಆಗಲ್ಲ? ಅದು ಫ್ರೂಟ್ ಸಿಗ್ಲಿಲ್ಲ ಅಂತೇಳಿ ಸ್ವಲ್ಪ ತರಕಾರಿ ಹಾಕಿದ್ದು, ಅದು ಉಳ್ದೇ ಬಿಡ್ತು ಹಾಗೆ. ಸೊ ಇವಾಗ ಜಾಮೂನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಕ್ಳಿಗೂ ಜಾಮೂನ್ ತಿನ್ನಬೇಕು ಅಲ್ಲ, ನನಗೂ ಜಾಮೂನ್ ತಿನ್ನಬೇಕು ಅನ್ನಿಸ್ತು. ನನ್ನ ಮಗಳು ಅಮ್ಮ ಕಬಾಬು ಅಂತಿದ್ಲು. ಅವಳಿಗೂ ಚಿಕನ್ ತರಿಸಿದ್ದೀನಿ ಕಬಾಬ್ ಮಾಡೋಣ ಅಂಥೇಳಿ. ಹಾಗೆ ಜಾಮೂನ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ, ಯಾಕೋ ಇವತ್ತು ತುಂಬ ಆಸೆ ಆಗ್ತಿತ್ತು, ಅದಕ್ಕೂ ಜಾಸ್ತಿ ಸ್ವೀಟ್ ಹಾಕಿಲ್ಲ ನಾನು. ಹಾಗೆ ಮಾಡ್ತಾಯಿದ್ದೀನಿ. ಅಂದರೆ ಡಯಟ್ ಅಂತಲ್ಲ, ಮೊದಲಿಂದನೂ ನನಗೆ ಯಾಕೋ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ, ಚಾಕ್ಲೇಟು ಅಂಥದ್ದೆಲ್ಲ ಇಷ್ಟ ಆಗಲ್ಲ. ತಿನ್ನಬೇಕಲ್ಲ ಅಂತ ತಿಂತೀನಿ ಬಿಟ್ಟರೆ ತುಂಬ ಸ್ವೀಟೆಲ್ಲ ನಂಗೆ ಅಷ್ಟು ಇಷ್ಟನೇ ಆಗೋದಿಲ್ಲ. ಹಾಗೆ ಇವಾಗ ಕಬಾಬಿಗೆಲ್ಲ ಕಲಸಿಟ್ಟಿದ್ದೀನಿ ಮಗಳಿಗೆ. ಇವಾಗ ಅವರಿಗೆ ಊಟ ಕೊಡೋ ಟೈಮು. ಸೊ ಇವಾಗೆಲ್ಲ ರೆಡಿ ಆಗಿದೆ. ಅನ್ನ, ಸೊಪ್ಪು ಸಾರು, ಮಸೊಪ್ಪು ಸಾರು, ಹಾಗೆಯೇ ಚಿಕನ್ ಸಾರೂ ಇದೆ. ಕಬಾಬು 1 kg ಚಿಕನ್ ತಂದಿದ್ದೆ, ಅದರಲ್ಲೇ ನಮ್ಮ ಅತ್ತೆ ಕಬಾಬು ಮಾಡಿ ಸಾರೂ ಮಾಡಿದರು. ಕಬಾಬ್ ನಾನು ಮಾಡಿದೆ, ನಮ್ಮ ಅತ್ತೆ ಸಾಂಬಾರು ಮಾಡಿದ್ದು. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ತುಂಬ ಖುಷಿ ಇದೆ, ತುಂಬ ಅಂದರೆ ತುಂಬ ಖುಷಿ ಇದೆ. ಇವತ್ತಿಂದ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಆಗಿ ವಿಡಿಯೋ ಮಾಡಬೇಕು ಅಂತ ಒಂದು ಉತ್ಸಾಹ ಬಂದಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಹೇರ್ ಕೇರ್ ಬಗ್ಗೆ ನಿಮಗೆ ಟಿಪ್ಸ್ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಹಾಕಿದ್ದೀನಿ. ಕೆಲವ್ರಿಗೆ ಒಬ್ರೊಬ್ರು ಬಾಡಿ ಒಂದೊಂದು ಥರ, ಕೆಲವ್ರಿಗೆ ಅದು ಸೆಟ್ ಆಗಿಲ್ಲ ಅಂದರೆ ನಾಳೆ ಇನ್ನೊಂದು ಟಿಪ್ಸ್ ನಾನು ನಿಮಗೆ
ರೆಸಿಪಿ ಅನಿಸುತ್ತೆ. ಯಾಕಂದರೆ ನಾನು ಅಡುಗೆ ರೂಮಲ್ಲಿರೋ ವಸ್ತುಗಳನ್ನೇ ಯೂಸ್ ಮಾಡೋದಲ್ಲ, ಸೊ ಹಾಗಾಗಿ ರೆಸಿಪಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಟಿಪ್ಸ್, ನಾಳೆ ಒಂದು ಟಿಪ್ಸ್ ಬರುತ್ತೆ, ಅದನ್ನು ನೋಡಿ. ಖಂಡಿತವಾಗ್ಲೂ ಇದನ್ನೆಲ್ಲ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಿರೋದು, ನೀವು ಕೂಡ ಮನೇಲಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಅಂದರೆ ತುಂಬ ಲಾಟ್ಸ್ ಆಫ್ ಲವ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೆ ಸಿಕ್ಕಿರೋದ್ರಲ್ಲೇ ತುಂಬ ಖುಷಿ ಇದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವೇನಾದ್ರು ನನ್ನ ಚಾನಲ್ಲು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕ